ಎಲ್ರಿಗೂ ನಮಸ್ಕಾರ. ಸ್ವೀಟ್ ಮಾರ್ನಿಂಗ್. ನಾನು ನಿಮ್ಮ ಸಿಹಿ. ಇವತ್ತು ನಾನು ಡೈಲಿ ವ್ಲಾಗ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಒಂದು ಅವರೇಜ್ IT ಗರ್ಲ್ ಡೈಲಿ ರುಟೀನ್ ಹೆಂಗಿರುತ್ತೆ ಅಂತ ಇಲ್ಲಿ ನೋಡೋಣ. ನಾನು ಮಾಮೂಲಿ ಡೈಲಿ ಬೆಳಗ್ಗೆ ಎದ್ದು ಸ್ವಲ್ಪ ನೀರು ಕುಡಿದು ನೆಕ್ಸ್ಟ್ ನಂದು ಮೆಡಿಟೇಷನ್ ಇದೆ. ಸೊ ಮೆಡಿಟೇಷನ್ಗೆ ಹೋಗೋಕ್ಕಂತ ಅಷ್ಟೇ ಡ್ರೆಸ್ ಚೇಂಜ್ ಮಾಡಿದ್ದೀನಿ. ಸೊ ನಾನು ಇವಾಗಿಲ್ಲಿ ಮೇಲೆ ಜಿಮ್ ಏರಿಯಾಗೆ ಹೋಗ್ತಾಯಿದ್ದೀನಿ. ನನ್ನ ಬೇಸಿಕ್ ಇಂಟ್ರಡಕ್ಷನ್ ಹೇಳಬೇಕು ಅಂದರೆ, ನನ್ನ ಹೆಸರು ಸಿಹಿ ಆ್ಯಂಡ್ ನಾನು ಒಂದು MNC ಕಂಪ್ನಿಲಿ ವರ್ಕ್ ಮಾಡ್ತಾಯಿದ್ದೀನಿ. ಸೊ ಎಲ್ಲರೂ ಥರನೇ ನಾನು PGL ಸ್ಟೇ ಆಗಿದ್ದೀನಿ. ಆ್ಯಂಡ್ ನನಗೆ ಪರ್ಸ್ನಲಾಗಿ ಮೆಡಿಟೇಷನ್, ಸ್ಪಿರಿಚುಯಾಲಿಟಿ, ಲೈಕ್ ಸೈಕಿಕ್, ಈ ಕಾನ್ಸೆಪ್ಟ್ಸ್ ಮೇಲೆ ತುಂಬ ಇಂಟ್ರೆಸ್ಟ್ ಜಾಸ್ತಿ. ಆ್ಯಂಡ್ ಇದೆಲ್ಲ ಕಾನ್ಸೆಪ್ಟ್ಸ್ ಅಂದರೆ ನಂಗೆ ತುಂಬ ಇಷ್ಟ ಕೂಡ. ಬೆಳಿಗ್ಗೆನೇ ಯಾಕೆ ಸುಮ್ಮನೆ ಲಿಫ್ಟಲ್ಲಿ ಹೋಗೋದು ಅಂತ ಸ್ಟೆಪ್ಸ್ ಹತ್ಕೊಂಡೆ ಹೋಗ್ತಿದ್ದೀನಿ. 1-2 ಫ್ಲೋರ್ ಅಷ್ಟೇ. ಸೊ 2 ಫ್ಲೋರ್ ಇಲ್ಲಿ ಬಂದರೆ ಇದು ನಮ್ಮ PGಯಲ್ಲಿರೋ ಜಿಮ್ ಏರಿಯಾ. ಸೊ ನಾನು ಇಲ್ಲೇ ಮೆಡಿಟೇಟ್ ಮಾಡೋದು. 1-2 ವಾರದಿಂದ ನಾನು ಈ ಜರ್ನಿನ ಶುರು ಮಾಡಿದ್ದೀನಿ ಆ್ಯಂಡ್ ನನಗಿದು ತುಂಬ ಬೆನಿಫಿಟ್ ಕೊಡ್ತಿದೆ. ಲೈಕ್ ನಾನು ಶುರು ಮಾಡಿದ್ದು ನನಗೆ ಸ್ವಲ್ಪ ಮೆಂಟಲ್ ಸ್ಟ್ರೆಸ್ ಇದೆ, ಒಂದಷ್ಟು ಮೆಂಟಲಿ ಡಿಸ್ಟರ್ಬಿಂಗ್ ಥಾಟ್ಸ್ ಥಿಂಕಿಂಗ್ ಇದೆ ಲೈಫಲ್ಲಿ. ಅದನ್ನೆಲ್ಲ ಕ್ಲಿಯರ್ ಮಾಡ್ಕೊಬೇಕು, ಪಾಸಿಟಿವ್ ವೇ ಕಡೆ ಹೋಗಬೇಕು, ಪಾಸಿಟಿವ್ ಆಗಿ ಥಿಂಕ್ ಮಾಡೋದನ್ನು ನಾರ್ಮಲೈಸ್ಡ್ ಮಾಡ್ಕೊಬೇಕು ಅನ್ನೋದಕ್ಕೋಸ್ಕರ. ಸೊ ಆಮೇಲೆ ನನಗೆ ಇಲ್ಲಿ ಬೇರೆಯೇ ಎಕ್ಸ್ಪೀರಿಯನ್ಸಸ್ ಆಯಿತು. ಲೈಕ್ ನನಗೆ ಕೆಲವೊಂದು ಇಮೇಜಸ್ ಕಾಣಿಸೋದು. ಲೈಕ್ ನಾನು ಸ್ವಲ್ಪ ಥರ್ಡ್ ಐ ಮೇಲೂ ವರ್ಕ್ ಮಾಡಿದೆ. ಆ್ಯಂಡ್ ನನಗೆ ಶಿವ ಅಂದರೆ ಮುಂಚೆಯಿಂದನೂ ತುಂಬ ಇಷ್ಟ. ಬಟ್ ಇವಾಗ ಶಿವ ನನಗೆ ಸ್ಪಿರಿಚುವಲ್ ಗೈಡ್ ಆಗಿದ್ದಾರೆ. ಅವ್ರ ಇಮೇಜಸ್ ತುಂಬ ಚೆನ್ನಾಗಿ ಕಾಣಿಸೋದು ಆ್ಯಂಡ್ ನನ್ನ ಇಂಟ್ಯೂಷನ್ ಪವರ್ ತುಂಬ ಜಾಸ್ತಿ ಆಯಿತು. ಸೊ ನಾನು ನನ್ನ ಸೈಕಿಕ್ ಪವರ್ನ ಎನ್ಹಾನ್ಸ್ ಮಾಡ್ಕೊಳ್ಳೋದ್ರ ಮೇಲೆ ವರ್ಕ್ ಮಾಡ್ತಿದ್ದೀನಿ. ಆ್ಯಂಡ್ ಗೊತ್ತಿಲ್ಲ ಈ ಹೊಸ ಜರ್ನಿ ಎಲ್ಲಿಗೋಗಿ ಮುಟ್ಟುತ್ತೆ ಆ್ಯಂಡ್ ಹೆಂಗೆ ಡೆವಲಪ್ ಆಗುತ್ತೆ, ನೋಡೋಣ. ಡೈಲಿ ನಾನು ಮೆಡಿಟೇಟ್ ಮಾಡ್ತಿದ್ದೀನಿ ಆ್ಯಂಡ್ ಡೈಲಿ ನನಗೆ ತುಂಬ ಒಳ್ಳೆ ಫೀಲ್ ಸಿಗ್ತಿದೆ, ಕೆಲವೊಂದಷ್ಟು ಇಮೇಜಸ್ ಸಿಗ್ತಿದೆ ಆ್ಯಂಡ್ ನನ್ನ ಪ್ರಿಡಿಕ್ಷನ್ ಕೂಡ ಎಷ್ಟು ಕರೆಕ್ಟ್ ಆಗ್ತಿದೆ. ಅದು ಒಂದು ಖುಷಿ ವಿಷಯ, ಜೊತೆಗೆ ಅದೊಂದು ಬೇಜಾರು ವಿಷಯ. ಖುಷಿ ವಿಷಯ ಹೆಂಗೆ ಗೊತ್ತಾಗುತ್ತೋ ಬೇಜಾರು ವಿಷಯನೂ ಗೊತ್ತಾಗುತ್ತೆ. ಲೈಕ್ ಅದು ಪಾಸಿಟಿವ್ ಆರ್ ನೆಗೆಟಿವ್ ಅಂತಲೂ ಗೊತ್ತಾಗುತ್ತೆ. ನೆಗೆಟಿವ್ ಬಂದಾಗ ಅದನ್ನು ಅವ್ರಿಗೆ ಹೇಳೋಕ್ಕಾಗಲ್ಲ ಅಥವಾ ಅಂತ ನಮಗೆ ಫೀಲ್ ಆಗುತ್ತೆ. ಈ ಥರ ಆಗುತ್ತೆ, ಫೈನ್, ಓಕೆ ಅಂತ ಸಮಾಧಾನ ಮಾಡ್ಕೊಬೇಕು. ಸೊ ಆ್ಯಂಡ್ ಜೊತೆಗೆ ನನ್ನ ಪಾಸಿಟಿವ್ ಥಾಟ್ಸ್ ತುಂಬ ಚೆನ್ನಾಗಿ ವರ್ಕ್ ಆಗ್ತಿದೆ. ಆ್ಯಂಡ್ ಇದ್ರ ಜೊತೆಗೆ ನಾನು ಡ್ರೀಮ್ ಜರ್ನಲಿಂಗ್ ಆ್ಯಂಡ್ ಮೆಡಿಟೇಷನ್ ಜರ್ನಲಿಂಗ್ ಮಾಡ್ತಿದ್ದೀನಿ. ಗೊತ್ತಿಲ್ಲ ಎಲ್ಲದರಿಂದ ಒಂದು ಔಟ್ಪುಟ್ ನನಗೆ ಏನು ಸಿಗುತ್ತೆ, ವೆದರ್ ನನ್ನ ಪಾಸ್ಟ್ ಲೈಫ್ ಔಟ್ಪುಟ್ ಸಿಗುತ್ತಾ ಆರ್ ನನ್ನ ಫ್ಯೂಚರ್ ಪ್ರಿಡಿಕ್ಷನ್ಸ್ ಇಮೇಜಸ್ ಕಾಣಿಸುತ್ತಾ, ಅದನ್ನೆಲ್ಲ ನಾನು ಇನ್ನೂ ಎನ್ಹಾನ್ಸ್ ಮಾಡ್ಕೊಬೇಕು. ಸೊ ಇದೊಂದು ಹೊಸ ಜರ್ನಿ. ಇದರಲ್ಲಿ ನಂಗೆ ತುಂಬ ಖುಷಿ ಇದೆ. ನೋಡೋಣ ಏನಾಗುತ್ತೆ ಈ ಜರ್ನಿಯಲ್ಲಿ ಅಂತ. ಆಯ್ತಪ್ಪ, ನೆಕ್ಸ್ಟ್ ನಾನು ಇಲ್ಲಿ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಬಂದೆ. ನಮ್ಮ PGಯಲ್ಲಿ ಇವತ್ತು ಇಡ್ಲಿ, ಚಿತ್ರಾನ್ನ ಎಲ್ಲ ಮಾಡಿದರು. ಅಯ್ಯಪ್ಪ, ಡೈಲಿ ಯಾವ ಬಟ್ಟೆ ಹಾಕೊಳ್ಳೋದು ಗುರು ಅಂತ ಕಾಡೋ ಒಂದು ಪ್ರಶ್ನೆಗೆ ಫೈನಲಿ ಇವತ್ತು ಯಾವುದೋ ಒಂದು ಬಟ್ಟೆ ತೊಗೊಂಡು ಹಾಕ್ಕೊಂಡೆ. ಇಷ್ಟೊತ್ತು ಸ್ಪಿರಿಚುಯಾಲಿಟಿ, ಸೈಕಿಕ್, ಅದು ಇದು ಅಂತೇಳಿದ್ದ ಸಿಹಿ ಏನಪ್ಪ ಇದು ಸ್ಲೋ ಆಗಿ ಐಟಿಕಲ್ಲಾಗಿ ಬದಲಾಗ್ತಾ ಇದ್ದಾಳೆ ಅಂತ ನೋಡ್ತಿದ್ದೀರಾ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಅಂತ. ಸ್ಪಿರಿಚುಯಾಲಿಟಿ, ಸೈಕಿಕ್ ಇದೆಲ್ಲ ಇದೆಲ್ಲ ಅಂದರೆ ಲೈಕ್ ದೇವಸ್ಥಾನದಲ್ಲಿ ಕೂತ್ಕೊಂಡು ಪೂಜೆ ಮಾಡೋದು, ವ್ರತ ಮಾಡೋದು ಅಂತಲೇ ಬರಲ್ಲ. ಅದ್ರ ಜೊತೆಗೆ ನಮ್ಮ ಡೈಲಿ ಕೆಲಸದಲ್ಲಿ ಅಥವಾ ಡೈಲಿ ರುಟೀನಲ್ಲಿ ನಾವು ಎಲ್ಲ ಇನ್ಸಿಡೆಂಟ್ಗೂ ಹೇಗೆ ರೆಸ್ಪಾಂಡ್ ಮಾಡ್ತೀವಿ ಅನ್ನೋದ್ರ ಮೇಲೂ ಸ್ಪಿರಿಚುಯಾಲಿಟಿ ಇರುತ್ತೆ. ನಾವು ಆ್ಯಕ್ಟರ್ ಆಗ್ಬೋದು, ಬಿಸ್ನೆಸ್ ಮ್ಯಾನ್ ಆಗ್ಬೋದು, ಬೇರೆ ಕೆಲಸ ಮಾಡ್ತಿರ್ಬೋದು. ಎಲ್ಲ ಕೆಲಸದಲ್ಲೂ ಅಥವಾ ನಮ್ಮ ಲೈಫ್ ಸ್ಟೈಲಲ್ಲೇ ನಾವು ಅದನ್ನು ಅಡಾಪ್ಟ್ ಮಾಡ್ಕೊಬೋದು. ಇದ್ರ ಬಗ್ಗೆ ನಾನು ಆಮೇಲೆ ಇನ್ನೂ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಎಲ್ಲ ರೆಡಿಯಾಗಾಯಿತು. ಇನ್ನು ನನ್ನ ಹೇರ್ ಸೆಟ್ ಮಾಡೋದೊಂದು ಬಾಕಿ ಇದೆ. ನನ್ನ ಹೇರ್ ಶಾರ್ಟ್ ಇಲ್ಲ ನೋಡಿ, ಲಾಂಗ್ ಇದೆ ಆ್ಯಂಡ್ ಮುಂದೆಯಿಂದ ಶಾರ್ಟೇ ಇರಬಹುದು ಅಂತ ಕಾಣಿಸುತ್ತೆ ಅಷ್ಟೇ. ಇವಾಗ ಹೇರ್ ಸೆಟ್ ಮಾಡ್ಕೊಳ್ಳೋಣ.
ಬ್ಯಾಕ್ಗ್ರೌಂಡಲ್ಲಿ ಸಾಂಗ್ ಹಾಕ್ಕೊಂಡು ರೆಡಿ ಆಗ್ತಾ ಇದ್ದೀನಿ. ಬ್ಯಾಕ್ಗ್ರೌಂಡಲ್ಲಿ ಸಾಂಗ್ ಹಾಕ್ಕೊಂಡು ರೆಡಿ ಆಗೋದು, ಕೆಲಸ ಮಾಡೋದು ಇದೆಲ್ಲ ನಂಗೆ ಅಭ್ಯಾಸ. ಹಾಗೆ ಆ ಸಾಂಗ್ಗೆ ವೈಬ್ ಮಾಡೋದು. ಎಂಟರ್ಟೈನ್ಮೆಂಟು ಬೇಕಲ್ವ ಸ್ವಲ್ಪ. ನೋಡೋಣ ಏನೇನು ಮಾಡಿದ್ದೀನಿ, ಬ್ಯಾಕ್ಗ್ರೌಂಡ್ ಸಾಂಗಿಗೆ ಏನೇನು ವೈಬ್ ಮಾಡಿದ್ದೀನಿ ಅಂತ. ಲೆಟ್ಸ್ ಸಿ. ಈ ಸಾಂಗ್ಗೆ ತುಂಬ ವೈಬ್ ಆಗ್ತಿದೆ. ನಾನಂತ ಡ್ಯಾನ್ಸರ್ ಅಲ್ಲ, ಬಟ್ ನನಗೆ ವೈಬ್ ಮಾಡ್ಕೊಂಡು ಎಂಜಾಯ್ ಮಾಡೋದ್ರಲ್ಲಿ ಏನೋ ಒಂದು ಖುಷಿ. ಹಾಗೆ ಒಂದು ಪರ್ಫಾರ್ಮೆನ್ಸ್ ನೋಡ್ಕೊಂಡು ಬರೋಣವಾ? ನೋಡಿ. ಗುರುವಾರ ಸಂಜನ ಹೊರಟಿದ್ದೆ ಅಲೆಯೋಕೆ, ಎದುರಾಯಿತು ಚೂಡಿದಾರ ತೊಟ್ಟ ಮರಿಜಿಂಕೆ. ಬಿದ್ದೆ 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 ಎರಬಲ್ಲಿ ಬಿದ್ದೆ, ಖಾಲಿ ಹಾಟು ಡೀಲಾಗೋಯ್ತು, ನಾನು ಎಬ್ಬರ್ ಬಿದ್ದೆ. ಸೀದಾ ಸಾಲ ಇದ್ದೆ, ಉಲ್ಟಾ ಪಲ್ಟಾದೆ, ಹೆಂಗಿದ್ದೆ ಹೆಂಗಾಗೋದೆ ಅಯ್ಯೋ. ಹಾಂ, ಓಕೆ ಆಫೀಸಿಗೆ ಟೈಮ್ ಆಯಿತು, ಹೋಗಿ ಬರ್ತೀನಿ, ಬಾಯ್. ಆಫೀಸ್ ಹತ್ರ ನಡ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲಿ ಸ್ವಲ್ಪ ವಾಕಬಲ್ ಡಿಸ್ಟೆನ್ಸ್ ಇದೆ. ಬಸ್ಸಿಂದ ಸ್ವಲ್ಪ ದೂರ ಹೋಗಿ ನಂತರ ನಾನು ನಡ್ಕೊಂಡು ಹೋಗಬೇಕಿದೆ. ಇಲ್ಲಿ ಒಬ್ಬಳೇ ನಡ್ಕೊಂಡು ಹೋಗೋಕ್ಕೆ ಹಾಗೆ ಸುಮ್ಮನೆ ಬೋರ್ ಆಗುತ್ತೆ ಅಂತ ಏರ್ಫೋನ್ ಹಾಕ್ಕೊಂಡು ಹೋಗ್ತೀನಿ. ಏರ್ಫೋನಲ್ಲಿ ಆ್ಯಕ್ಚುಲಿ ಹನುಮಾನ್ ಚಾಲೀಸ ಕೇಳ್ತಾ ಇದ್ದೀನಿ. ಇದು ನನಗೆ ಡೈಲಿ ಅಭ್ಯಾಸ. ಸೊ ಹನುಮಾನ್ ಚಾಲೀಸ ಕೇಳಿಕೊಂಡು ಆಫೀಸ್ ರೀಚ್ ಆಗೋವರೆಗೂ ನಡ್ಕೊಂಡು ಹೋಗ್ತೀನಿ. ಓಕೆ, ಆಫೀಸಿಗೆ ಬಂದೆ. ಇವಾಗ ನನ್ನ ಕೆಲಸ ಶುರುವಾಯಿತು. ಆಫೀಸಿಗೆ ಬಂದಿದ್ದು 15 ನಿಮಿಷಕ್ಕೆ ಬ್ರೇಕ್ ಹೋಗೋಣ ಅಂತ ಕರ್ಕೊಂಬಂದರು. ಇವರು ನನ್ನ ಕಲೀಗ್ಸ್ ಅಲ್ಲ ಫ್ರೆಂಡ್ಸ್, ಅಲ್ಲ ಕಲೀಗ್ಸ್, ಏನೋ ಒಂದು ಇಲ್ಲ, ಕಲೀಗ್ಸ್ ಆಗಿ ಸಿಕ್ಕಂಥ ತುಂಬ ಬೆಸ್ಟ್ ಫ್ರೆಂಡ್ಸ್ ಇವರು. ಇನ್ನೂ ತುಂಬ ಜನ ನಮ್ಮ ಗ್ಯಾಂಗಲ್ಲಿ ಇದ್ದಾರೆ, ಸದ್ಯಕ್ಕೆ ಈ ಫ್ರೇಮಲ್ಲಿ ಇಲ್ಲ. ಇದು ನಮ್ಮ ಗಾಸಿಪ್ಪಿಂಗ್ ಸೆಷನ್ ಅಂತಲೇ ನಾನು ಹೇಳ್ಬೋದು. ಫಸ್ಟ್ ಆಫ್ ಮುಗಿಸಿ ನಾವೀಗ ಊಟಕ್ಕೆ ಬಂದ್ವಿ. ಈ IT ಕಂಪ್ನಿಯವರು ಕ್ಯಾಂಟೀನಲ್ಲಿ ಹೋಗಿ ತಿನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಕಂಪ್ನಿ ಸುತ್ತಮುತ್ತ ಇರೋ ರೋಡ್ ಸೈಡ್ ಫುಡ್ ಸ್ಟಾಲಲ್ಲಿ ತಿನ್ನೋದೇ ಜಾಸ್ತಿ. ಸೊ ನಾವು ಇಲ್ಲೇ ಊಟ ಮಾಡ್ತಾಯಿದ್ದೀವಿ. ಊಟ ಆಯಿತು, ಹಂಗೆ ಸ್ವಲ್ಪ ಕ್ಯಾಂಪಸ್ ಸುತ್ತ ಒಂದು ವಾಕ್ ಆಯಿತು. ನೆಕ್ಸ್ಟ್ ಮತ್ತೆ ಹಾಫ್ ಡೇ ಕೆಲಸ. ಬಿಸ್ಕೆಟ್ ಕೊಡು. ಒಂದೇ ಕೇಳಿದ್ದು ಅಷ್ಟು ನಿನಗೆ. ನಾನು ಸರಿಯಾಗಿ ಊಟ ಮಾಡಿರಲಿಲ್ಲ, ಅದಕ್ಕೆ ಈವ್ನಿಂಗ್ ಕ್ಯಾಂಟೀನಲ್ಲೇ ಸ್ನ್ಯಾಕ್ಸ್ ತಿಂದೆ. ಓಕೆ, ಆಫೀಸ್ ಮುಗೀತು. ಇನ್ನೂ ವರ್ಕ್ ಇದೆ, ಲಾಗಿನ್ ಆಗೋದಿದೆ. ದೆನ್ ನಾನು PGಗೆ ಹೊರಟೆ. ಈವ್ನಿಂಗ್ ನಾನು ಟೆರಸಲ್ಲಿ ಹಾಗೆ ಸನ್ಸೆಟ್ ನೋಡೋಕ್ಕೆ ಹೋಗ್ತೀನಿ. ಬಟ್ ಇವತ್ತು ಹೋದಾಗ ಸನ್ಸೆಟ್ ಅಂತೂ ಸಖತ್ತಾಗಿತ್ತು. ಹಾಗೆ ಹನಿ ಮಳೆ ಬರ್ತಿತ್ತು. ಸ್ವಲ್ಪ ನೆನಿಬೇಕು ಅಂತಲೂ ನಂಗೆ ಅನ್ನಿಸ್ತು. ನೆನ್ಕೊಂಡು ಹಾಗೆ ಸನ್ಸೆಟ್ ನೋಡ್ತಿದ್ದೆ. ಸ್ವಲ್ಪ ಜೋರು ಮಳೆಯಲ್ಲಿ ನೆಂದು ಎಂಜಾಯ್ ಮಾಡೋಣ ಅನ್ನೋ ಅಷ್ಟರಲ್ಲಿ ಮಳೆನೇ ನಿಂತೋಯ್ತು. ನೈಟ್ ಊಟ ಮುಗಿಸಿ ಆ್ಯಂಡ್ ಸ್ನಾನ ಮುಗಿಸಿ ನನ್ನ PG ಫ್ರೆಂಡ್ಸ್ ಜೊತೆ ನಾನು ಹಾಗೆ ಹರಟೆ ಹೊಡೆದು ಮಜಾ ಮಾಡಿ ಕೊನೆಗೆ ಮಲ್ಗೋಕ್ಕೆ ಮುಂಚೆ ಈ ನನ್ನ ಒಂದು ಜರ್ನಲಿಂಗ್ನ ನಾನು ಮುಗಿಸ್ದೆ. ಇದಿಷ್ಟು ಈ ನನ್ನ ಸ್ವೀಟ್ ದಿನ ಆಗಿತ್ತು. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.